ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡಲ್ಲಿ ಒಂದು ಮೌಸನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ಒಂದು ಆಡ್ಕಾಮ್ ಬ್ರ್ಯಾಂಡ್ ಒಂದು ಬ್ರ್ಯಾಂಡೆಡ್ ವೈರ್ಲೆಸ್ ಮೌಸ್ ಅಂತ ಹೇಳ್ಬೋದು. ಸೊ ಈ ಒಂದು ಮೌಸನ್ನು ಅನ್ಬಾಕ್ಸಿಂಗ್ ಮಾಡೋದಲ್ಲದೆ ನಿಮಗೆ ಇದನ್ನು ಗಿವ್ ಅವೇ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಗಿವ್ ಅವೇದಲ್ಲಿ ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ವಿಡಿಯೋದ ಕೊನೆಯಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಒಂದು ಮೈಕ್ರೋಸಾಫ್ಟ್ ಕಡೆಯಿಂದ ಒಂದು ಅಪ್ಡೇಟ್ ಇದೆ, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಇದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕಿಂತ ಮೊದಲು ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ನಿಂದ ನಮಗೆ ಹೆಚ್ಚು ಮೋಟಿವೇಶನ್ ಬರುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಈ ಒಂದು ಮೌಸನ್ನು ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮೊದಲು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಅಪ್ಡೇಟ್ ಇದೆ ಅಂತ ಹೇಳ್ಬೋದು. ಹೌದು, ನೀವೇನಾದರೂ ವಿಂಡೋಸ್ 7 ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಇವತ್ತು ಅಂದರೆ 14ನೇ ತಾರೀಕಿಂದ ವಿಂಡೋಸ್ 7ಗೆ ಮೈಕ್ರೋಸಾಫ್ಟ್ ಕಡೆಯಿಂದ ಯಾವುದೇ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ನೀವೇನಾದರೂ ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ವಿಂಡೋಸ್ 7 ಯೂಸ್ ಮಾಡ್ತಿದ್ದೀರಾ ಅಂತಂದರೆ ವಿಂಡೋಸ್ 10ಗೆ ಅಪ್ಗ್ರೇಡ್ ಆಗಿ. ಸೊ ವಿಂಡೋಸ್ 10 ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ಫೀಚರ್ಸ್ ಸಿಗುತ್ತೆ. ಆಮೇಲೆ ಒಂದು ಹೆಚ್ಚಿನ ಒಂದು ಸೆಕ್ಯೂರಿಟಿ ಕೂಡ ವಿಂಡೋಸ್ 10ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ವಿಂಡೋಸ್ 7ಗೆ ಏನು ಸಪೋರ್ಟ್ ಕೊಡ್ತಿದ್ರಲ್ಲ ಒಂದು ಮೈಕ್ರೋಸಾಫ್ಟ್ ಕಡೆಯಿಂದ, ಅದನ್ನು ಈ ಒಂದು 14ನೇ ತಾರೀಕಿಂದ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ ನೋಡೋಣ. ಈ ಒಂದು ಮೌಸನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಮೌಸ್ ನಿಮಗೆ ಯೂಸ್ ಇಲ್ಲ ಅಂತ ನೀವು ಅನ್ಕೋಬೋದು, ಬಟ್ ನಿಮ್ಮ ಮನೆಯಲ್ಲಿ ಒಂದು ಟಿ ವಿ ಅಂತೂ ಇದ್ದೇ ಇರುತ್ತೆ. ಸ್ಮಾರ್ಟ್ ಟಿ ವಿ ಇತ್ತು ಅಂದರೆ ಆ ಒಂದು ಟಿ ವಿಗೆ ಸಹಿತ ಈ ಒಂದು ಮೌಸನ್ನು ಕನೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ತಮ್ಮ, ತಂಗಿ ಅಥವಾ ಅಕ್ಕ ಯಾರಾದರೂ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಸ್ಟೂಡೆಂಟ್ ಇದ್ದರು ಅಂತಂದರೆ ಅವ್ರಿಗೆ ನೀವು ಇದನ್ನ ಗಿಫ್ಟ್ ಆಗಿ ಸಹಿತ ಕೊಡ್ಬೋದು. ಸೊ ಹಾಗಾದರೆ ಬನ್ನಿ ನೋಡೋಣ, ಅನ್ಬಾಕ್ಸಿಂಗ್ ಮಾಡೋಣ ಇದನ್ನು. ಸೊ ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೋಡ್ತಾ ಇದ್ರೆ ಒಂದು ಆಡ್ಕಾಮ್ ಬ್ರ್ಯಾಂಡ್ ಒಂದು ವೈರ್ಲೆಸ್ ಮೌಸ್ ಅಂತ ಹೇಳ್ಬೋದು. ಈ ಒಂದು ಮೌಸ್ನಲ್ಲಿ ಆಪ್ಟಿಕಲ್ ಸೆನ್ಸರ್ ಜೊತೆಗೆ 1600 DPI ಜೊತೆಗೆ 6 ಬಟನ್ ಹೊಂದಿರುವಂತಹ ಒಂದು ಮೌಸ್ ಅಂತ ಹೇಳ್ಬೋದು. ಈ ಒಂದು ಮೌಸನ್ನು ಕನೆಕ್ಟ್ ಮಾಡೋಕ್ಕೆ ನ್ಯಾನೋ ರಿಸೀವರ್ ಕೂಡ ಇದ್ರ ಜೊತೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು, ಈ ಒಂದು ನ್ಯಾನೋ ರಿಸೀವರನ್ನು ನಿಮ್ಮ ಕಂಪ್ಯೂಟರ್ಗೆ ಅಥವಾ ನಿಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಬಿಟ್ಟು ನೀವು ಈಸಿಯಾಗಿ ಈ ಒಂದು ಮೌಸನ್ನು ಯೂಸ್ ಮಾಡ್ಬೋದು. ಸೊ ಈ ಒಂದು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿರುವಂಥದ್ದು. ಹೌದು, ಈ ಒಂದು ಮೌಸ್ನಲ್ಲಿ ರೆಡ್ ಲೈಟ್ ಎಂಜಿನ್ ಟೆಕ್ನಾಲಜಿ ಇಲ್ಲಿರುವಂಥದ್ದು. ಆಮೇಲೆ ಈ ಒಂದು ಮೌಸ್ ತುಂಬ ಲೈಟ್ ವೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಲೋ ಕನ್ಸಂಪ್ಷನ್ ಪವರನ್ನು ಈ ಒಂದು ಮೌಸ್ ಇಲ್ಲಿ ಹೊಂದಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಮೌಸ್ನ ಒಂದು ಸಂಪೂರ್ಣವಾದ ಸ್ಪೆಸಿಫಿಕೇಶನ್ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಈ ಒಂದು ಮೌಸನ್ನು ಕೇವಲ ನಿಮ್ಮ ಲ್ಯಾಪ್ಟಾಪ್ ಅಷ್ಟೇ ಅಲ್ಲದೆ ನಿಮ್ಮ ಮ್ಯಾಕ್ಬುಕ್ಗೂ ಸಹಿತ ಯೂಸ್ ಮಾಡ್ಬೋದು. ಆಮೇಲೆ ನಿಮ್ಮ ಮನೆಯಲ್ಲಿ ಸ್ಮಾರ್ಟ್ ಟಿ ವಿ ಇತ್ತು ಅಂದರೆ ಆ ಒಂದು ಸ್ಮಾರ್ಟ್ ಟಿ ವಿಗೆ ಸಹಿತ ಈ ಒಂದು ಮೌಸನ್ನು ಕನೆಕ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇದ್ರೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಒಂದು ಗ್ರೀನ್ ಮತ್ತು ಬ್ಲ್ಯಾಕ್ ಕಲರ್ ಒಂದು ಕಾಂಬಿನೇಷನಲ್ಲಿ ಒಂದು ಮೌಸ್ ಇರುವಂಥದ್ದು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಂದು ಮೌಸ್ನ ಒಂದು ಮೇಲ್ಗಡೆ ಭಾಗದಲ್ಲಿ ಆಡ್ಕಾಮ್ ಅಂತ ಬ್ರ್ಯಾಂಡಿಂಗನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಸೊ ಈ ಒಂದು ಮೌಸು ಮೇಡಪ್ ಆಫ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಒಳ್ಳೆಯ ಒಂದು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ಈ ಒಂದು ಮೌಸನ್ನು ತಯಾರಿಸಿದ್ದಾರೆ ಅಂತ ಹೇಳ್ಬೋದು. ನಂತರ ಈ ಒಂದು ಮೌಸ್ನ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಇದರ ಒಂದು ಲುಕ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಟೋಟಲ್ ಆಗಿ 6 ಬಟನ್ಸನ್ನು ನಾವಿಲ್ಲಿ ಕಾಣ್ಬೋದು. ಸೊ ಒಂದು ಲೆಫ್ಟ್ ಬಟನ್ ಇದೆ, ಒಂದು ರೈಟ್ ಬಟನ್ ಇರುವಂಥದ್ದು, ಆಮೇಲೆ DPI ಅಂತ ಇನ್ನೊಂದು ಬಟನ್ ಇರುವಂಥದ್ದು, ಆಮೇಲೆ ವೀಲ್ ಸಹಿತ ಇಲ್ಲಿ ಇದೆ. ಅಪ್ ಆ್ಯಂಡ್ ಡೌನ್ ಸ್ಕ್ರೋಲ್ ಮಾಡೋಕ್ಕೆ ವೀಲ್ ಕೂಡ ಇರುವಂಥದ್ದು. ಆಮೇಲೆ ಒಂದು ಎಡಗಡೆ ಭಾಗದಲ್ಲಿ 2 ಬಟನ್ಸನ್ನು ನಾವು ಕಾಣ್ಬೋದು. ಸೊ ನೀವು ಇದನ್ನು ಗೇಮಿಂಗ್ ಪರ್ಪಸ್ ಆಗಿ ಸಹಿತ ಈ ಒಂದು ಮೌಸನ್ನು ನೀವು ಉಪಯೋಗಿಸ್ಬೋದು. ನೋಡೋಕ್ಕೆ ಕೈಯಲ್ಲಿ ತುಂಬ ಲೈಟ್ ವೇಟ್ ಆಗಿದೆ ಅಂತ, ಏನು ತುಂಬ ಭಾರ ಇಲ್ಲ, ಇದು ತುಂಬ ಲೈಟ್ ವೇಟ್ ಆಗಿದೆ. ನಿಮ್ಮ ಒಂದು ಟಿ ವಿಗೆ ಸಹಿತ ಇದನ್ನು ನೀವು ಯೂಸ್ ಮಾಡ್ಬೋದು. ಟಿ ವಿಗೆ ಯೂಸ್ ಮಾಡಿಕೊಂಡು ನೀವು ವಿಡಿಯೋಸ್ ನೋಡುವಾಗ ಅಥವಾ ಆಡಿಯೋಸ್ ಕೇಳುವಾಗ ಸೊ ನೀವು ಫಾರ್ವರ್ಡ್ ಮಾಡ್ಬೋದು. ಸೊ ಹಿಂದ್ಗಡೆ ಭಾಗದಲ್ಲಿ ಒಂದು ಸೆಲ್ಲನ್ನು ಹಾಕೋಕ್ಕೆ ಇಲ್ಲಿ ಸ್ಪೇಸನ್ನು ಕೊಟ್ಟಿರುವಂಥದ್ದು. ಇಲ್ಲಿ ನಾವು 2 ಸೆಲ್ಲನ್ನು ಹಾಕಬೇಕಾಗುತ್ತೆ. 2 AAA ಸೆಲ್ಲನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಈ ಒಂದು AAA ಸೆಲ್ ಹಾಕೋ ಬದಲಾಗಿ AA ಒಂದು ಸೆಲ್ಲನ್ನು ಯೂಸ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಸೊ ಇಲ್ಲಿ 2 ಸೆಲ್ಲನ್ನು ಕಂಪಲ್ಸರಿ ನಾವು ಯೂಸ್ ಮಾಡಲೇಬೇಕು. ಇದೊಂದು ನನಗೆ AAA ಸೆಲ್ ಇರಬಾರ್ದಿತ್ತು ಅಂತ ಅನ್ನಿಸ್ತು ಇಲ್ಲಿ. ಸೊ ಆಮೇಲೆ ಇಲ್ಲಿ ನ್ಯಾನೋ ರಿಸೀವರ್ ನೀಡೋಕ್ಕೆ ಒಂದು ಸ್ಪೇಸ್ ಕೂಡ ಇಲ್ಲಿ ಇರುವಂಥದ್ದು. ಸೊ ಸೆಲ್ಲನ್ನು ಹಾಕಿ ಜಸ್ಟ್ ಕ್ಲೋಸ್ ಮಾಡಿ ಆಟೋಮೆಟಿಕ್ ಆಗಿ ಈ ಒಂದು ಮೌಸ್ ಟರ್ನ್ ಆನ್ ಆಗುತ್ತೆ, ರೆಡ್ ಲೈಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ನಂತರ ಈ ಒಂದು ನ್ಯಾನೋ ರಿಸೀವರ್ ಇದೆಯಲ್ಲ, ಅದನ್ನು ನಿಮ್ಮ ಕಂಪ್ಯೂಟರ್ಗೆ ಅಥವಾ ನಿಮ್ಮ ಲ್ಯಾಪ್ಟಾಪ್ಗೆ ಅಥವಾ ನಿಮ್ಮ ಮ್ಯಾಕ್ಬುಕ್ಗೆ ಅಥವಾ ನಿಮ್ಮ ಟಿ ವಿ USB-ಗೆ ಇದನ್ನು ಜಸ್ಟ್ ಪ್ಲಗ್ ಇನ್ ಮಾಡಿ. ಸೊ ಇದನ್ನು ಕನೆಕ್ಟ್ ಮಾಡಿಬಿಟ್ಟು ನೀವು ಆಟೋಮೆಟಿಕ್ಕಾಗಿ ಇದು ಆನ್ ಆಗುತ್ತೆ, ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೀವು ಒಂದು ಸಾರಿ ಈ ಒಂದು
ಮೌಸನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅಂದರೆ ಕಾನ್ಸ್ಟೆಂಟಾಗಿ ಅಪ್ ಟು 8 ನಿಮಿಷಗಳ ಕಾಲ ನೀವು ಇದನ್ನು ಯೂಸ್ ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಮೌಸ್ ಆಫ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಂತರ ಜಸ್ಟ್ ನೀವು ಒಂದು ಸಾರಿ ಕ್ಲಿಕ್ ಮಾಡಿದರೆ ಸಾಕು ಮತ್ತೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ, ಓಕೆ, ನೀಟಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಯು ಎಸ್ ಬಿಗೆ ನೀಟಾಗಿ ಪ್ಲಗಿನ್ ಮಾಡಿ ಆಟೋಮೆಟಿಕ್ಕಾಗಿ ಇದು ಆನ್ ಆಗುತ್ತೆ ನೋಡಿ, ರೆಡ್ ಲೈಟ್ ಆನ್ ಆಯಿತು. ಸೊ ಈಗ ನೀವು ಯೂಸ್ ಮಾಡ್ಬೋದು. ಒಂದು ಟ್ರಾನ್ಸ್ಮಿಷನ್ ಕೂಡ ತುಂಬ ಸ್ಪೀಡಾಗಿ ಆಗುತ್ತೆ. ಈಸಿಯಾಗಿ ನೀವು ಈ ಒಂದು ಮೌಸನ್ನು ಯೂಸ್ ಮಾಡ್ಬೋದು. ತುಂಬ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬೋದು. ಸೊ ಇದರ ಬೆಲೆ ನೋಡೋದಾದರೆ ನಿಮಗೆ ಈ ಒಂದು ಮೌಸು 399 ರೂಪಾಯಿ ಬಜೆಟ್ನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಬಜೆಟ್ಗೆ ಈ ಒಂದು ಮೌಸ್ ಬೆಸ್ಟ್ ಆಗಿರ್ತಕ್ಕಂಥ ಒಂದು ಪ್ರೈಸ್ ಅಂತ ಹೇಳ್ಬೋದು. ನಿಮ್ಗೇನು ಅನ್ನಿಸ್ತು ಈ ಒಂದು ಮೌಸ್ ಅಂತ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಒಂದು ಮೌಸ್ ಇಷ್ಟ ಆಗಿತ್ತು ಅಂತಂದರೆ ನೀವು ಕೂಡ ಬೈ ಮಾಡ್ಬೋದು. ನೇರವಾದ ಲಿಂಕನ್ನು, ಅಮೆಜಾನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಇಲ್ಲಾಂದರೆ ಆಡ್ಕಾಮ್ ವೆಬ್ಸೈಟಿಂದ ನೀವು ಡೈರೆಕ್ಟಾಗಿ ಈ ಒಂದು ಮೌಸನ್ನು ಪರ್ಚೇಸ್ ಮಾಡ್ಬೋದು. ಮತ್ತು ನೀವು ಲ್ಯಾಪ್ಟಾಪ್ನಲ್ಲಿ ಅಥವಾ ಒಂದು ಟಿ ವಿನಲ್ಲಿ ವಿಡಿಯೋಸ್ಗಳನ್ನು ಅಥವಾ ಫಿಲ್ಮ್ಸ್ಗಳನ್ನು ನೋಡುವಾಗ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗಿ ಕೂತ್ಕೊಂಡು ನೋಡ್ತಾ ಇದ್ರು ಕೂಡ ನೀವು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಮಾಡ್ಬೋದು. ಅಂದರೆ ಈ ಒಂದು ಮೌಸನ್ನು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಅಪ್ ಟು ಒಂದು 10 ಮೀಟರ್ ಡಿಸ್ಟೆನ್ಸಲ್ಲಿ ಕೂತ್ಕೊಂಡು ನೀವು ಆಪರೇಟ್ ಮಾಡ್ಬೋದು. ಈಸಿಯಾಗಿ ಒಂದು ಬ್ಲೂಟೂತ್ ಕನೆಕ್ಷನ್ ಮೂಲಕ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಒಂದು ಮೌಸ್ ಇರುವಂಥದ್ದು. ಸೊ ಈ ಒಂದು ಗಿವ್ ಅವೇದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನೀವು ಏನು ಮಾಡಬೇಕು ಅಂತ ನೋಡೋದಾದರೆ, ಸೊ ಈ ಒಂದು ವಿಡಿಯೋನ ದಯವಿಟ್ಟು ಲೈಕ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಬೇಕಾಗುತ್ತೆ. ಇದಾದ ನಂತರ ವಿಡಿಯೋದ ಕಮೆಂಟ್ನಲ್ಲಿ ನೀವು ಯಾವ ಆಪರೇಟಿಂಗ್ ಸಿಸ್ಟಮನ್ನು ನಿಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ ಜಸ್ಟ್ ಕಮೆಂಟ್ ಮಾಡಿ. ವಿಂಡೋಸ್ 7 ಯೂಸ್ ಮಾಡ್ತಾ ಇದ್ದರೆ ವಿಂಡೋಸ್ 7 ಅಂತ ಟೈಪ್ ಮಾಡಿ. ವಿಂಡೋಸ್ 10 ಅಥವಾ ವಿಂಡೋಸ್ 8 ಯೂಸ್ ಮಾಡ್ತಾ ಇದ್ದರೆ 8.1 ಯೂಸ್ ಮಾಡ್ತಾ ಇದ್ದರೆ ಜಸ್ಟ್ ಕಮೆಂಟ್ ಮಾಡಿ. ಇಲ್ಲ ಅಂದರೆ ನೀವು ಲಿನಕ್ಸ್ ಯೂಸ್ ಮಾಡ್ತಾ ಇದ್ದರೆ, ಮ್ಯಾಕ್ ಓಎಸ್ ಯೂಸ್ ಮಾಡ್ತಾ ಇದ್ರು ಕೂಡ ಅದನ್ನು ಜಸ್ಟ್ ಕಮೆಂಟ್ನಲ್ಲಿ ತಿಳಿಸಿ. ಇನ್ ಕೇಸ್ ನೀವು ಲ್ಯಾಪ್ಟಾಪ್ ಮತ್ತು ಸಿಸ್ಟಮನ್ನು ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವ ಸ್ಮಾರ್ಟ್ ಟಿವಿ ಇದೆ ಅಂತ ಜಸ್ಟ್ ಕಮೆಂಟ್ ಮಾಡಿ. ಒಂದು ಲಕ್ಕಿ ಕಮೆಂಟನ್ನು ನಾನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಪೋಸ್ಟ್ ಮೂಲಕ ಈ ಒಂದು ಮೌಸನ್ನು ನಾನು ಕಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.